ಮೊನ್ನೆ ಸಾಯಂಕಾಲ ನಾನು ಬಂದಾಗ ನಿಮಗೆ ಹೇಳಿದ್ದೆ, ಹೋಗೋವಾಗೆಲ್ಲ ಹೇಳ್ಬಿಟ್ಟು ಹೋಗ್ತೀರಪ್ಪ ಅಂತ. ನಾನು ನಮ್ಮ ಸ್ನೇಹಿತರದು ಮದುವೆ ವಿಚಾರ, ಅದು ಈ ಕರ್ನಾಲ್ ರಸ್ತೆನಲ್ಲಿ ಒಂದು ಫಾರ್ಮ್ ಹೌಸಲ್ಲಿ ನಡೆಯುವಂಥದ್ದು. ಮತ್ತೆ ನಾನು ನಿನ್ನೆ ಬೆಳಿಗ್ಗೆ ನಮ್ಮ ಲೋಕಸಭಾ ಸದಸ್ಯರು ಯಾರು ವಿ ಸೋಮಣ್ಣವರು ಅವ್ರ ಕಡೆಯಿಂದ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ 2-3 ಮನವಿಗಳನ್ನು ಅವರಿಗೆ ಅರ್ಪಿಸಬೇಕಾಗಿತ್ತು. ಅದರಲ್ಲಿ ಮೊದಲನೇದಾಗಿ ಮಧುಗಿರಿ ಏಕಶಿಲಾ ಬೆಟ್ಟ, ಅದು ಏಷ್ಯಾ ಖಂಡದಲ್ಲೇ ಮಾನೋಲಿಥಿಕ್ ರಾಕ್ ಅಂತೇಳಿ, ಆ ಒಂದು ಬೆಟ್ಟಕ್ಕೆ ಒಂದು ಕೇಬಲ್ ಕಾರನ್ನು ಅಳವಡಿಸಬೇಕು ಅಂತ ಹೇಳಿ ಈಗಾಗಲೇ ಸುಮಾರು ಬಜೆಟ್ ಅಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ. 3 ವರ್ಷದ ಮುಂಚೆ, 3 ವರ್ಷ ಅಲ್ಲ 8 ವರ್ಷ ಆಗಿದೆ, ಬಜೆಟ್ ಅಲ್ಲೂ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಪೂರಕವಾಗಿ ಆಗಬೇಕಾದಂತ ಎಲ್ಲ ತಯಾರಿಗಳನ್ನು ಕೂಡ ಟೂರಿಸಂ ಇಲಾಖೆಯಿಂದ ಮಾಡಿದ್ದಾರೆ. ಟೂರಿಸಂ ಇಲಾಖೆ ಕಾರ್ಯದರ್ಶಿ ಸನ್ಮಾನ್ಯ ತ್ರಿಲೋಕ್ ಚಂದ್ರ ಅವರು ಇಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಆರ್ಕಾಲಜಿ ಅವರಿಗೆ ಅನುಮತಿಯನ್ನ ಕೋರಿ ಡಿಪಿಆರ್ ಎಲ್ಲವನ್ನು ಕೂಡ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಸೋಮಣ್ಣವರಿಗೆ ಅದರ ಬಗ್ಗೆ ಅದರ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ಡೈರೆಕ್ಟರ್ ಜನರಲ್ ಅವರ ಜೊತೆಯಲ್ಲಿ ಮಾತಾಡಿ ಜಾಗ್ರತೆ ಅದಕ್ಕೆ ಅನುಮತಿಯನ್ನ ಕೊಡುವಾಗ ಒಂದು ಕಾರ್ಯಚಟುವಟಿಕೆ ಮಾಡಿಸಬೇಕು ನಿಮ್ಮ ಪರವಾಗಿ ಅಂತ ಹೇಳಿ ಅವರು ಅದೊಂದು ಮನವಿ ಮಾಡಿದ್ದೇನೆ. ಎರಡನೇದು, ಕಳೆದ ವರ್ಷ ನಮ್ಮ ಕ್ಷೇತ್ರಕ್ಕೆ ಸುಮಾರು 45 ಕೋಟಿ ಹಣ ಇರಿಗೇಷನ್ ಪರ್ಪಸ್ಗೆ ಈ ವಾಟರ್ ಕನ್ಸರ್ವೇಷನ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಚೆಕ್ ಡ್ಯಾಮ್ಸ್ಗಳಿಗೆ ಹಣ ಕೊಟ್ಟಿದ್ರು. ಅವೆಲ್ಲ ಕಾಮಗಾರಿ ನಡೀತಾ ಇದೆ. ಈ ವರ್ಷ ಒಂದು 100 crores ಕೊಡಬೇಕು ನೀವು ಅಂತ ಹೇಳಿ ಅದು ಒಂದು ಪ್ರಪೋಸಲ್ ಅವರಿಗೆ ಕಳಿಸ್ಕೊಟ್ಟಿದ್ವಿ. ಅಲ್ಲಿ ರಾಜ್ಯ ಸರ್ಕಾರದಿಂದ ಇಲ್ಲಿಗೆ ಕಳಿಸಿದೆ. ಅದನ್ನು ಕೂಡ ನೀವು ಪರಿಗಣಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದೇನೆ. ಮತ್ತೆ ಮೂರನೇದಾಗಿ, ನಮ್ಮ ರಾಯದುರ್ಗ ತುಮಕೂರು ರೈಲ್ವೆ ಲೈನ್ ಏನಿದೆ ಅದು ಈ ಕಡೆ ಮಡಚಿರಾದಲ್ಲಿ ಕಾಮಗಾರಿ ಆಗಿದೆ, ಅದ್ರ ಪಕ್ಕದಲ್ಲಿ ಪಾವಗಡದಲ್ಲೂ ಕೂಡ ಕಾಮಗಾರಿ ಆಗಿದೆ. ಆಗಿದೆ ಸಂಪೂರ್ಣ ಅಲ್ಲ, ನಡೀತಾ ಇದೆ, ಮುಗಿಯೋ ಹಂತಕ್ಕೆ ಬಂದಿದೆ. ಆದರೆ ಕೊರಟಗೆರೆ ತಾಲೂಕಲ್ಲಿ ಮತ್ತೆ ಮಧುಗಿರಿ ತಾಲೂಕಿನಲ್ಲಿ ಇದೇ ಕಾಮಗಾರಿ ಇನ್ನೂ ಪ್ರಾರಂಭ ಆಗಲಿಲ್ಲ. ಅದಕ್ಕೆ ಕಾರಣ ಲ್ಯಾಂಡ್ ಅಕ್ವಿಸಿಷನ್ ಡಿಲೇ ಆಯಿತು ಅಂತೇಳಿ ಈಗಾಗಲೇ ತುಮಕೂರು ಜಿಲ್ಲಾಧಿಕಾರಿಗಳು ಹೆಚ್ಚು ಆಸಕ್ತಿ ವಹಿಸಿ ಆ ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟ್ ಮಾಡಿ ರೈಲ್ವೆನವರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ. ಈ ಮಧ್ಯೆ ರೈಲ್ವೆನವರು ಕೂಡ ಟೆಂಡರ್ನು ಕೂಡ ಕರೆದಿದ್ದಾರೆ. ಟೆಂಡರ್ ಅಲ್ಲಿ L1 ಯಾರು ಕಂಪನಿಗಾಗಿದೆ ಅವರು ಬ್ಯಾಂಕ್ ಗ್ಯಾರಂಟಿ ಕೊಡೋದನ್ನ ವಿಳಂಬ ಮಾಡಿದ್ರಿಂದ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸ ಟೆಂಡರ್ ಕರೀಬೇಕು ಅಂತಕ್ಕಂಥ ನಿರ್ಣಯ ಮಾಡಿಕೊಂಡಿದ್ದಾರೆ. ನಾನು ಹೊಸ ಟೆಂಡರ್ ಅನ್ನ ನೀವು ನಾರ್ಮಲ್ ದಿವಸದಲ್ಲಿ ಕರೆದ್ರೆ ಡಿಲೇ ಆಗ್ತದೆ, ನೀವು ಶಾರ್ಟ್ ಟೈಮ್ ಟೆಂಡರ್ ಅನ್ನ ಕರಿಬೇಕು ಅಂತಕ್ಕಂಥದ್ದು, ಆ ಮೂಲಕ ಕೆಲಸನ ಎಕ್ಸ್ಪೆಡೇಟ್ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದೀನಿ. ಯಾಕಂದ್ರೆ ಇವೆರಡು ಅವರ ಇಲಾಖೆಗೆ ಸೇರಿದಂಥದ್ದು. ಮತ್ತೆ ಇನ್ನೊಂದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವ್ರ ಇಲಾಖೆಗೆ ಬರದೇ ಇದ್ರು ಕೂಡ ಅವರು ಆ ಕ್ಷೇತ್ರದ ಸಂಸತ್ ಸದಸ್ಯರಾಗಿ ಈ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಿಮ್ಮ ನೆರವು ಬೇಕು ಅಂತ ಹೇಳಿ 3 ಮನವಿಗಳನ್ನು ಕೊಟ್ಟಿದ್ದೇನೆ. ಆನಂತರ ನೋಡೋಣ ಯಾರಿದ್ದಾರೆ ನಮ್ಮ ಪಕ್ಷದ ಮುಖಂಡರುಗಳು ಅಂತ ಹೇಳಿ ಭೇಟಿ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಪ್ರಯತ್ನ ಮಾಡಿದಾಗ ಸನ್ಮಾನ್ಯ ಖರ್ಗೆ ಅವರು ಅವೈಲಬಿಲಿಟಿ ಇತ್ತು. ಅವರು 1:15 ಏರ್ಪೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿ ಮನೆಯಲ್ಲಿದ್ದರು. ಅವರಿಗೆ ಸಂಪರ್ಕ ಮಾಡಿದಾಗ ಬರೋದಾದ್ರೆ ಈಗಲೇ ಬರ್ರಿ ಎಂದು. ಆಗ ನಾನು ಸತೀಶ್ ಜಾರಕಿಹೊಳಿ ಅವರು, ನಾನು ಮತ್ತೆ ಕೋನ್ ರೆಡ್ಡಿ ಮತ್ತೆ ಬಸವರಾಜು 4 ಜನ ಶಾಸಕರಿದ್ದು 4 ಜನನು ಕೂಡ ಹೋದು. ಅವ್ರಿಗೂ ಕೂಡ ಹೋಗಿ ಈ ಒಂದು ಕರ್ನಾಟಕದ ಬೆಳವಣಿಗೆಗಳೇನಿದ್ದಾವೆ ಈ ಬೆಳವಣಿಗೆಗಳು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ಕೂಡ ಮಾರಕ ಅಂತೇಳಿ ಹೇಳಿ ಬಂದಿದೆ. ಸರ್ಕಾರದಲ್ಲಿ ಗೊಂದಲ ಇದ್ರೆ ಅಧಿಕಾರಿಗಳು ಯಾವನು ಕೆಲಸ ಮಾಡೋದಿಲ್ಲ. ಅಂದ್ರೆ ಎಲ್ಲರೂ ಮಾಡಲ್ಲ ಅಂತ ನಾನು ಹೇಳೋದಿಲ್ಲ. ಬಹಳಷ್ಟು ಜನ ತೀರ್ಮಾನ ಮಾಡಬೇಕಾದಂತ ಅಧಿಕಾರಿಗಳು ತೀರ್ಮಾನಗಳನ್ನು ತೆಗೆದುಕೊಳ್ಳೋದಿಲ್ಲ. ಮುಂದೆ ನೋಡೋಣ ರಾಜಕೀಯ ಸ್ಥಿತ್ಯಂತರ ಹೇಗಾಗ್ತದೆ ಆಮೇಲೆ ಮಾಡೋಣ ಅಂತಕ್ಕಂಥದ್ದು ಅವರ ಮನಸ್ಸಲ್ಲಿ ಬಂದಿರುತ್ತೆ. ಆ ದೃಷ್ಟಿಯಿಂದ ಸರ್ಕಾರದ ಕಾರ್ಯಚಟುವಟಿಕೆ ಸ್ಥಗಿತನೂ ಆಗ್ತದೆ ಮತ್ತೆ ನಿಧಾನಗತಿಗೂ ಹೋಗ್ತದೆ. ಇದು ಜನರ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಅವರ ಗಮನಕ್ಕೆ ನಾವು ತಂದಿದ್ದೇವೆ. ನಾವು 4 ಜನನು ಕೂಡ ಅವರು ಕೂಡ ಅದನ್ನು ಒಪ್ಪಿದ್ರು. ಹೌದು, ಈ ತರ ಗೊಂದಲ ಇರಬಾರ್ದು ಅಂತೇಳಿ.
ಮತ್ತೆ ಗೊಂದಲ ಇರಬಾರ್ದು ಅಂತ ಒಪ್ಪಿದ ಮೇಲೆ ಅದನ್ನು ಜಾಗ್ರತೆ ನಿವಾರಣೆ ಮಾಡಬೇಕು ಅಂತ ಇಲ್ಲ ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ನಿನ್ನೆನೂ ಕೂಡ ನಾವು ಮಾಧ್ಯಮದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಏನೆಲ್ಲ ಹೇಳಿದ್ದಾರೆ ಅದು ಜೊತೆಲೇ ಇದ್ದಿದ್ರಿಂದ ಎಲ್ಲ ಮಾತುಗಳನ್ನು ಕೂಡ ನಾನು ಸಹಮತವನ್ನ ನಿನ್ನೆನೂ ವ್ಯಕ್ತಪಡಿಸಿದ್ದೀನಿ, ಈಗಲೂ ಕೂಡ ವ್ಯಕ್ತಪಡಿಸಿದ್ದೀನಿ. ಮತ್ತೆ ಬೇರೆ ಇನ್ಯಾರು ಕೂಡ ಸುರ್ಜೇವಾಲಾ ಅವ್ರಿಗೆ ಅವರು ಇದ್ದಾರೆ ಏನು ಅಂತೇಳಿ ನೋಡಿದ್ರೆ ಅವರು ಮಂಗಳವಾರ ಅವೈಲಬಲ್ ಇದ್ದೀನಿ ಅಂತ ಹೇಳಿದ್ರು. ನಾವು ಮಂಗಳವಾರ ನಮ್ಮ ಕ್ಷೇತ್ರದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಸಭೆಗಳಿದ್ದಾವೆ, ಆ ಒಂದು ದೃಷ್ಟಿಯಿಂದ ನೋಡ್ಲಿಕ್ಕಾಗಲ್ಲ. ಮುಂದಿನ ಬಾರಿ ಬಂದಾಗ ಅವರು ಯಾವ ಸಮಯದಲ್ಲಿ ಇರ್ತಾರೆ ಅದನ್ನು ನೋಡಿಕೊಂಡು ಆ ಸಮಯಕ್ಕೆ ಸರಿಯಾಗಿ ಬರ್ತೇನೆ ಅಂತಕ್ಕಂಥದ್ದು. ಮತ್ತೆ ಈಗ ತಾನೇ ಏನು ನಮ್ಮ ಹರಿಪ್ರಸಾದ್ ಅವರು ಕೂಡ ಹೋರಾಟಗಾರರು, ಅವರು ನಾವು ಬಾಲ್ಯದಿಂದನೂ ಕೂಡ ಚಿರಪರಿಚಿತರು. ಅವರು ಕೂಡ ರಾಜ್ಯ ಮಟ್ಟದಲ್ಲಿ ಜಾರ್ಜ್ ಅವರು ಅಧ್ಯಕ್ಷರಿದ್ರು, ಇವರು ಜನರಲ್ ಸೆಕ್ರೆಟರಿ ಇದ್ರು ಯೂತ್ ಕಾಂಗ್ರೆಸ್ ಅಲ್ಲಿ. ಆಗ ನಾನು ತುಮಕೂರಿನಲ್ಲಿ ಯೂತ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದೆ. ನಾನು ಆ ಒಂದು ಆತ್ಮೀಯತೆ ಇರುವ ಹಿನ್ನೆಲೆಯಲ್ಲಿ ಈಗ ಅವರನ್ನು ಕೂಡ ಕಷ್ಟ ಸುಖ ಹೇಳೋದಲ್ಲ, ವಾಸ್ತವಾಂಶಗಳು ಏನೆಲ್ಲ ಇದಾವೆ ಪಕ್ಷ ಮತ್ತು ಸರ್ಕಾರದ್ದು ಅವ್ರ ಹತ್ರನೂ ಕೂಡ ಪೂರ್ಣ ಅಲ್ಲರೂ ಕೂಡ ಸ್ವಲ್ಪನವರು ಕೂಡ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಕೆಲಸ ಮಾಡಿದ್ದೇವೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಬಿಜೆಪಿಯವರು ಹೇಳ್ತಾರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತಕ್ಕಂಥದ್ದು. ನಾವು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಮುಕ್ತ ಮಾಡಬೇಕು ಅಂತಕ್ಕಂಥದ್ದು. ಮತ್ತೆ ಅದ್ರ ಜೊತೆಗೆ ಈಗ ಒಂದು ಹೊಸ ಮಾತೇನಪ್ಪ ಹೇಳಬೇಕು ಅಂತ ಅಂದ್ರೆ ನಾವು ಕಾಂಗ್ರೆಸ್ ಬಚಾವೋ ಬಿಜೆಪಿ ಹಟಾವೋ ಅಂತಕ್ಕಂಥ ಸ್ಲೋಗನ್ ನಿಂದ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಸರ್, ಈಗ ನೀವು ಮಾತು ಹೇಳಿದ್ರೆ ಅಂದ್ರೆ ಗೊಂದಲಗಳು ಸಿದ್ದರಾಮಯ್ಯನವರು ಕೂಡ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಮಾತು ಸರ್.